ನಮಸ್ಕಾರ. ಜೈ ಆಯುರ್ವೇದ. ನಾವು ದಿನನಿತ್ಯ ತಿನ್ನುವಂಥ ವಸ್ತುಗಳ ಬಗ್ಗೆ ನೋಡ್ತಿದ್ದೀವಿ. ಅದರೊಳಗೆ ಆಯುರ್ವೇದದಾಗ ಯವ ಅಂತ ಒಂದು ಹೇಳ್ಯಾರು. ಯವ ಅಂದ್ರೆ ಕನ್ನಡದಾಗ ಜವೆ ಗೋಧಿ ಅಂತಾರು. ನಮ್ಮ ಕಡೆ ಮಂದಿ ಏನಂತಾರಂದ್ರೆ ಸದಕ್ ಅಂತಾರು. ಸ್ವಲ್ಪ ಮಹಾರಾಷ್ಟ್ರದಾಗ ಕಬಲಿನೂ ಅಂತಾರು. ಅದ್ರ ಗುಣಗಳು ನೋಡ್ಬೇಕಂದ್ರೆ ರೂಕ್ಷ ಶೀತೋ ಅಗುರು ಸ್ವಾದುರ್ ಬಹು ಆತ ಶಕೃದೇವ ಸ್ಥೈರ್ಯಕೃತ ಸಕಷಾಯಶ್ಚ ಬಲ್ಯ ಶ್ಲೇಷ್ಮ ವಿಕಾರನು ಅಂತಾರು. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಶರೀರದಾಗ ಇದು ಜವೆ ಗೋಧಿ ಏನು ಮಾಡ್ತೈತಿ ಅಂದ್ರೆ ರೂಕ್ಷತೆನ ಹೆಚ್ಚು ಮಾಡ್ತೈತಿ, ಶರೀರಕ್ಕೆ ಸ್ಥೈರ್ಯನ ಕೊಡ್ತೈತಿ, ಅದ್ರ ಜೊತೆ ಬಲನೂ ಕೊಡ್ತೈತಿ. ಆಮೇಲೆ ಇದು ರುಚಿ ಹೆಂಗಿರ್ತೈತಿ ಅಂದ್ರೆ ಸ್ವಲ್ಪ ಕಷಾಯ ಮತ್ತು ಮಧುರ ಇರ್ತೈತಿ. ಅದು ಶರೀರಕ್ಕೆ ತಂಪೂ ಇರ್ತೈತಿ ಮತ್ತು ಪಚನ ಆಗಕ್ಕೆ ಅತ್ಯಂತ ಲಘುವಾಗಿರ್ತೈತಿ. ಈಸಿಲಿ ಡೈಜೆಸ್ಟಿಬಲ್ ಫುಡ್ ಇದು. ಆದ್ದರಿಂದ ದಿನನಿತ್ಯ ತಿನ್ನಬಹುದಂಥ ಆಹಾರ ಪದಾರ್ಥ ಇದು. ಇದರ ಬಗ್ಗೆ ಇನ್ನೊಂದು ಅತಿ ಉತ್ತಮವಾದ ಮತ್ತು ವಿಶೇಷವಾದ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ನಮ್ಮ ಕಡೆ ರೈತರು ಯಾರ ರೈತರ ಕಡೆನೂ ಇದು ಹೈಬ್ರಿಡ್ ತಳಿ ಇಲ್ಲ, ಜವಾರಿ ತಳಿನೇ ಐತಿ. ಇಲ್ಲಿವರೆಗೆ ಇದ್ರ ಬಗ್ಗೆ ಯಾರೂ ಹೈಬ್ರಿಡ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಏರಿಯಾದಾಗ ಎಲ್ಲರೂ ಮಾಡೋದಿಲ್ಲ ಜವಾರಿನ. ಆದ್ದರಿಂದ ಇದನ್ನು ದಿನನಿತ್ಯ ತಿನ್ಬೋದು. ಎಲ್ಲರೂ ಇದನ್ನು ತಿಂದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ರಿ. ಆಮೇಲೆ ಇನ್ನೂ ಸ್ವಲ್ಪ ಆಹಾರ ಬಗ್ಗೆ ಮಾಹಿತಿ ಅದಾವು, ಅದನ್ನು ಮುಂದಿನ ವಿಡಿಯೋಗಳದಾಗ ಹೇಳುತ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ.